ಯಾವ ನಾಮಸ್ಮರಣೆಯಿಂದ ಮನೋವಿಕಾರಗಳು ತೊಲಗಿ ಹೋಗುತ್ತದೆಯೋ, ಹೃದಯ ಪ್ರಕ್ಷಾಳನ ಉಂಟಾಗುತ್ತದೋ, ಯಾವ ನಾಮವನ್ನು ಉಚ್ಚರಿಸುವುದರಿಂದ ಮಾನವ ಜನ್ಮ ಧನ್ಯವಾಗುತ್ತದೆಯೋ ಅಂತಹ ಪರಮ ಪವಿತ್ರ ನಾಮವೇ ಶ್ರೀರಾಮನಾಮ. ಶ್ರೀ ಮಹಾವಿಷ್ಣುವಿನ ದಶಾವತಾರದ 7ನೇ ಅವತಾರವೇ ಶ್ರೀರಾಮನ ಅವತಾರ. ಆ ಮಾಧವನೇ ಮಾನವನಾಗಿ ದಶರಥನ ನಂದನನಾಗಿ ಅವತರಿಸಿದ ಶುಭ ದಿನವೇ ಶ್ರೀರಾಮನ ಜನ್ಮದಿನ. ಅದೇ ಚೈತ್ರ ಶುದ್ಧ ನವಮಿ. ಆ ದಿನ ಭಕ್ತ ಕೋಟಿಗೆ ಪರ್ವದಿನ. ಸಕಲ ಗುಣ ಸಂಪನ್ನನು, ಸಕಲ ವಿದ್ಯಾ ಪ್ರಾವೀಣ್ಯನು, ಪಿತೃವಾಕ್ಯ ಪರಿಪಾಲಕನು ನಮ್ಮ ಶ್ರೀರಾಮಚಂದ್ರನು. ದುಷ್ಟ ಶಿಕ್ಷಣೆಗಾಗಿ, ಶಿಷ್ಟ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದ ಮಹಾಮಹಿಮಾನ್ವಿತನು ಶ್ರೀರಾಮನು. ಆ ದಿವ್ಯ ಮಂಗಳಕಾರಕನಾದ ರಘುರಾಮನು ಜನಕರಾಜನ ಪುತ್ರಿಯಾದ ಜಾನಕಿ ಮಾತೆಯನ್ನು ವಿವಾಹವಾದ ಶುಭ ದಿನವೇ ಶ್ರೀರಾಮನವಮಿಯ ಪರ್ವದಿನ. ಪ್ರಜಾರಂಜಕನಾಗಿ ಪರಿಪಾಲನೆಯನ್ನು ಮಾಡಿ ತನ್ನ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡಿದವರು ಶ್ರೀರಾಮಚಂದ್ರರು. ಸಂಪೂರ್ಣ ಮಾನವ ಜೀವನಕ್ಕೆ ಮಾರ್ಗದರ್ಶನ ನೀಡಿದ ಮಹೋನ್ನತನು, ಮಹಾಮಹಿಮಾನ್ವಿತನು ನಮ್ಮ ಜಾನಕಿರಾಮ. ಆತ್ಮಜ್ಞಾನವನ್ನು, ಜನ್ಮರಾಹಿತ್ಯವನ್ನು ಹೊಂದುವುದಕ್ಕೆ, ಆತ್ಮಾನಂದವನ್ನು ಹೊಂದುವುದಕ್ಕೆ ಅದ್ಭುತವಾದ ಕ್ರಿಯಾಯೋಗ ಸಾಧನೆಯನ್ನು ಶಬರಿ ಮಾತೆಗೆ ಪ್ರಬೋಧಿಸಿದ ಪರಮ ಪಾವನ ಪವಿತ್ರ ಮೂರ್ತಿ ನಮ್ಮ ಶ್ರೀರಾಮಚಂದ್ರ. ಆ ರಾಮತತ್ವವನ್ನು ಅನುಭೂತಿ ಹೊಂದುವ ಸುಷುಮ್ನ ಕ್ರಿಯಾಯೋಗವನ್ನು ನಮಗೆ ಪ್ರಸಾದಿಸಿದ ಶ್ರೀ 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 ಆತ್ಮಾನಂದಮಯಿ ಅಮ್ಮನವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀರಾಮನ ಕೃಪೆಯಿಂದ ಈ ಶ್ರೀರಾಮನವಮಿಯ ಪರ್ವದಿನದಂದು ಸುಷುಮ್ನ ಕ್ರಿಯಾಯೋಗ ಸಾಧನೆ ಮಾಡುತ್ತಾ ಆತ್ಮಾನಂದದೊಂದಿಗೆ ಆತ್ಮಜ್ಞಾನವನ್ನು ಪಡೆಯೋಣ.